ನೋಡ್ಬೇಕು, ಸರಿಯಾಗಿ ಓದ್ಕೋಬೇಕು, ಪಾಸಿಟಿವ್ನೆಸ್ ಇರಬೇಕು, ಮತ್ತೇನಂದ್ರೆ ಆ ಖುಷಿಯಾಗಿರ್ಬೇಕು, ಅಳಬಾರ್ದು. ಯಾವ ನನಗೆ ಅದಾಯ್ತು, ಇಲ್ಲ ನನಗೆ ಇದಾಯ್ತು, ನನಗೆ ನಾನು ಓದಕತ್ತೀನಿ ನೆನಪೇ ಉಳಿಯೋಲು, ಅದೆಲ್ಲರಿಗೆ ಇದ್ದಿದ್ದೇ ಸಮಸ್ಯೆ. ಹೌದಿಲ್ಲ, ನಾವು ಓದ್ಬೇಕು ಬರಿಬೇಕು, ಅವಾಗ ನೆನ್ಪಿಡ್ತೇವ. ಬರೇ ಓದ್ಕೊಂಡು ಕುಂದ್ರದಲ್ಲ, ಕಾಲ ಮೇಲೆ ಕಾಲಕ್ಕೆ ನಿಂಗೆ ಅಳಾಡ್ಸ್ಕೊಂಡು ಕುಂದ್ರದಲ್ಲ. ಯಾಕಂದ್ರೆ ಮನ್ಯಾಗ ಅಲ್ಲಿ ಕೂಲಿ ಕೆಲಸ ಮಾಡ್ತಾರಂದ್ರೆ ನಾವು ಕಾಲ ಮೇಲೆ ಕಾಲ ಹಾಕ್ಲೇಬಾರ್ದು. ನಾವು ಸುಮ್ಮನೆ ತಗ್ಗಿ ಬಗ್ಗಿ ಓದೋದು ಕಲಿಬೇಕು, ಬುದ್ಧಿವಂತರಾದಾಗ ಮಾತ್ರ ನಮ್ಮ ಮನೆ ಏನಂತ ಹೇಳ್ರಿ ಆ ಸುಧಾರಣೆ ಆಗ್ತದ. ಇಲ್ಲ ಅಂತಂದ್ರೆಗಿನ ಬರೀ ಅಹಂಕಾರದ ಮಾತಾಡೋದು, ಇಲ್ಲಾಂದ್ರೆ ಆ ಕಡೆ ಹೋಗೋದು, ಈ ಕಡೆ ಹೋಗೋದು, ಅವ್ನ ಬಗ್ಗೆ ಇವ್ನ ಬಗ್ಗೆ ಎದಕ್ ಬೇಕು? ಇರೋಷ್ಟು ದಿನ ಖುಷಿಯಾಗಿದ್ದು ಹೋಗ್ಬಿಡಕ್ಕಂತ ಪರ್ಫೆಕ್ಟಾಗಿ ಅಪ್ಡೇಟ್ ಮಾಡ್ಕೇರಿ, ಚೆನ್ನಾಗಿ ಓದ್ಕೇರಿ. ನೀವು ಓದೋ ಟೈಮಿನಲ್ಲಿ ನಿಮ್ಮ ಪುಸ್ತಕದಲ್ಲಿ ನಿಮ್ಮ ತಂದೆ ತಾಯಿ ಕೂಲಿ ಕೆಲಸ ಮಾಡೋಂಥ ಇದು ಕಾಣಬೇಕು. ನೀವು ಅಲ್ಲಿ ನಮ್ಮ ಅಪ್ಪ ಏನೋಣ ಯಾವುದೋ ಕಲ್ಲುಗಿಲ್ಲು ಹೊತ್ತಿಗೆ ಸಾಕಾಗತ್ತಲ್ಲ, ಆ ಒಂದು ಇಮೇಜ್ನ ಬುಕ್ಕದಲ್ಲಿ ಕಂಡ್ರೆಗಿನ ಬುಕ್ಕ ಎಂಥ ಬುಕ್ಕನಾಗಲಿ ನಿಮ್ಮ ತಲೆಗ ಸೇವ್ ಆಗ್ತದ. ಗೊತ್ತಿರಲಿ, ಇಲ್ಲ ಅಂತಂದ್ರೆಗಿನ ನೀವು ಆರಾಮ್ ರಾಜರಿದ್ದಂಗೆ ಐಫೈ ದೊಡ್ಡ ಮಾಲ್ನ್ಯಾಗ ಹೋಗಿ ಫಿಲ್ಮ್ ನೋಡ್ತೀವಿ, ಅವ್ರು ತೋರಿಸ್ತಾರ ಇವ್ರು ತೋರಿಸ್ತಾರ, ಅವೆಲ್ಲ ವೇಸ್ಟ್. ಅವು ನಮ್ಗೆ ಕರೆಕ್ಟಾಗಿ ಏನಂತ ಕೊಟ್ರಿಗಿನ ಫಸ್ಟ್ ನಿಮ್ಮ ಡೆವಲಪ್ಮೆಂಟ್ ಆದಮೇಲೆ ಅವೆಲ್ಲ ಕೆಲಸ ಮಾಡೋಂತ್ರಿ. ಪಾಪ ಎಷ್ಟೋ ಮಾಲ್ನ್ಯಾಗ ಕೆಲಸ ಮಾಡ್ತಿರ್ತಾರ, ಓರಿಯನ್ ಮಾಲ್ನ್ಯಾಗ ಆಗಿರ್ಬೋದು, ಇಲ್ಲ ಜೊಮೊಟೊ ಆಗಿರ್ಬೋದು, ಇಲ್ಲಾಂದ್ರೆ ಸ್ವಿಗ್ಗಿ ಆಗಿರ್ಬೋದು, ಇಲ್ಲಾಂದ್ರೆ ಯಾವುದೋ ಐಸ್ ಕ್ರೀಮ್ ಮಾರೋರೆಲ್ಲ ತರಗತಿ ನೋಡ್ತಿರ್ತಾರೆ. ಅವಾಗ ಮೀಟ್ ಆದಾಗ ಹೇಳ್ತಿರ್ತಾರ, ಪಾಪ ಕಷ್ಟ ಭಾಳ ಹೇಳತ್ತಿರೋದು ಅಷ್ಟು ಕಷ್ಟ ಇರ್ತಾವೆ. ಬಟ್ ಸ್ಟಡಿ ಮಾತ್ರ ನಿರಂತರವಾಗಿರಲಿ, ಎಂಥ ಕಷ್ಟನ ಬರಲಿ ಫೇಲ್ ಆಗ್ಬೋದು. ಇವತ್ತು ನಾವು ನೆಕ್ಸ್ಟ್ ಟೈಮಿಗೆ ನಾವು ಪಾಸ್ ಆಗೇ ಹಾಕಿ ಅಂತ ಅನ್ಬೇಕು. ಟೆನ್ಷನ್ ಮಾಡ್ಕೊಂಡ್ಬಿಡ್ತಾವೆ. ಡಿಸೆಂಬರ್ ಎಕ್ಸಾಮ್ ಅಂತ ಏನು ಓದ್ಬಾರ್ದು ಅಂತ ಗೊತ್ತಾಗಲ್ಲ. ಇರಲಿ ಬಿಡಿ ಡಿಸೆಂಬರ್ ಎಕ್ಸಾಮ್, ಏನು ದೊಡ್ಡ ಮಾತು. ಆಯ್ತು ಓದಮ್ಮ, ಒಂದು ಕ್ವಶನ್ ಅಲ್ಲಿ ಆಪ್ಷನ್ಸ್ ಇರ್ತಾವೆ ಅಂತ ಪೀಸ್ಫುಲ್ ಮೈಂಡ್ ಇಟ್ಕೊಂಡ್ರೆ ಮಾತ್ರ ನಾವು ಸಕ್ಸಸ್ ಆಗ್ತೀವಿ. ನಮ್ಮ ಡಿಸೆಂಬರ್ ಎಕ್ಸಾಮ್, ಜನವರಿ ಎಕ್ಸಾಮ್, ಇಲ್ಲ ಫೆಬ್ರವರಿ ಎಕ್ಸಾಮ್ ಅಂತ ಜೀವ ಡಗ್ ಅಂತಿದ್ದಾರೆ. ಅದೇ ರೀತಿ ನಮ್ಮ ಹತ್ರ ಹಾರ್ಮೋನ್ಸ್ ಕ್ರಿಯೇಟ್ ಆಗಿ ಮೈಂಡ್ ಏನಾಗ್ಬಿಡ್ತೇಳ್ರಿ, ಬ್ಲಾಕ್ ಆಗಿಬಿಡ್ತದ. ಓದಕ್ಕಾಗದಲ್ಲ, ಯಾವ್ದು ಓದ್ಲಿ ಯಾವುದಿಲ್ಲ ಅನ್ಕೇಸೆ ಒಂಥರ ಚಂಚಲ ಮುಂಟಾಕೇಸೆ ನಾವು ಟೈಮ್ ವೇಸ್ಟ್ ಮಾಡಿಬಿಡ್ತೀವಿ. ನೀವೇನೇ ಎಕ್ಸಾಮ್ ನಾಳೆನೇ ಇರಲಿ ಸ್ಟಡಿ ಮಾಡ್ರಿ, ನಮ್ಗೆ ಏನೇ ಇರಲಿ ಎಲ್ಲರಿಗೂ ಒಂದೇ ಸಮಯ ಕೊಟ್ಟಾರ, ಕರೆಕ್ಟಾಗಿ ಅಪ್ಡೇಟ್ ಮಾಡ್ತೀರಿ. ಇನ್ನೂ ಭಾಳಷ್ಟು ಟೈಮ್ ಐತೆ. ಎಲ್ಲ ಕ್ವಶನ್ ಪೇಪರ್ಸು, ಎಲ್ಲ ನ್ಯೂಸ್ ಪೇಪರ್ಸು 5 to 10 ಬುಕ್ಕ ಕರೆಕ್ಟಾಗಿ ಓದ್ತೀರಿ. ಯಾಕಂದ್ರೆ ಮನ್ಯಾಗ ಗಂಗಳ ತೆಂಬಿಗೆಲ್ಲ ಸೊಟ್ಟ ಪುಟ್ಟ ಇದಾವ, ಅವೆಲ್ಲ ಸೀದಾ ಮಾಡ್ಬೇಕಂದ್ರೆಗಿನ ಒಂದು ಮೇನ್ ಇಂಪಾರ್ಟೆಂಟ್ ಹತ್ರನೇ ಪೆನ್ ಇಲ್ಲ ಅಂತಂದ್ರೆ ಗಂಗಳ ತೆಂಬಿಗೆ ಸೊಟ್ಟ ಪುಟ್ಟನೇ ಇರ್ತಾವ. ಕರೆಕ್ಟಾಗಿ ಸ್ಟಡಿ ಮಾಡಿ, ಕರೆಕ್ಟಾಗಿ ಯೂಸ್ಫುಲ್ ಮೈಂಡ್ ಭಾಳ ಇಂಪಾರ್ಟೆಂಟು. ಬಿ ಪಾಸಿಟಿವ್ ಆಗಿರಲಿ. ಮತ್ತೆ ನಿಮ್ಮ ಭೇಟಿ ಇವತ್ತು ಸಾಯಂಕಾಲ ಮೈಂಡ್ ಭಾಳ ಇಂಪಾರ್ಟೆಂಟು. ಬಿ ಪಾಸಿಟಿವ್ ಆಗಿರಲಿ. ಮತ್ತೆ ನಿಮ್ಮ ಭೇಟಿ ಇವತ್ತು ಸಾಯಂಕಾಲ ಇಲ್ಲಾಂದ್ರೆ ನಾಳೆ ಭೇಟಾಗೋಣ ಅಂತ ತುಂಬ ಧನ್ಯವಾದಗಳು. ಈಗ ಟಿಫಿನ್ ಮಾಡ್ಕೆ ಸರ ಮತ್ತೆ ಒಂದು ತಾಸು ರೆಸ್ಟ್ ಮಾಡಿ ಮತ್ತೆ ಓದೋದು ಸ್ಟಾರ್ಟ್ ಮಾಡಿ. ತುಂಬ ಧನ್ಯವಾದಗಳು. ಬಾಯ್.